ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಸಂಜೆ ಹೊತ್ತು ಟೀ ಜೊತೆ ತಿನ್ಬಹುದಾದಂಥ ಒಂದು ಸೂಪರ್ ಆಗಿರುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ಜೊತೆ ಬಂದಿದ್ದೀನಿ. ಈ ರೀತಿ ನಿಮಗೆ ಮಾಡೋದಕ್ಕೆ ಖಂಡಿತ ಯಾರೂ ಹೇಳಿಕೊಟ್ಟಿರಲ್ಲ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕೋ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ಇದಕ್ಕೋಸ್ಕರ ನಾನಿಲ್ಲಿ 3 ದೊಡ್ಡ ಈರುಳ್ಳಿ ನೋಡಿ ಉದ್ದಕ್ಕೆ ಈ ರೀತಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ತೆಳುವಾಗಿ ತುಂಡು ಮಾಡಬೇಕು ನೋಡಿ. ಈ ರೀತಿ ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. 3 ಈರುಳ್ಳಿ. ಮೊದಲು ಇದನ್ನು ಏನು ಮಾಡಬೇಕಂದ್ರೆ ಕೈಯಲ್ಲಿ ಈ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಅಂದರೆ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಅದು ಅಲ್ಲದೆ ಅದರಲ್ಲಿ ಎಕ್ಸ್ಟ್ರಾ ನೀರಿದ್ದರೆ ಅದು ಹೋಗಿಬಿಡುತ್ತೆ. ಅಂದರೆ ನಮಗೆ ಇದಕ್ಕೆ ಜಾಸ್ತಿ ನೀರು ಅವಶ್ಯಕತೆ ಇಲ್ಲ. ಕೈಯಲ್ಲಿ ಚೆನ್ನಾಗಿ ಈ ರೀತಿ ಮಾಡಬೇಕು. ಆವಾಗ ಕರೆಕ್ಟಾಗಿ ಸಿಗುತ್ತೆ ನಮಗೆ. ನೋಡಿ ಈ ರೀತಿ ಚೆನ್ನಾಗಿ ಈ ರೀತಿ ಮಾಡ್ತಾನೇ ಇರಿ. ಆವಾಗ ಎಕ್ಸ್ಟ್ರಾ ನೀರೆಲ್ಲ ಹೋಗಿಬಿಡುತ್ತೆ ಈರುಳ್ಳಿಯಲ್ಲಿರುವಂಥದ್ದು. ನೋಡಿ ಇವಾಗ ಒಳ್ಳೆ ಸಾಫ್ಟ್ ಆದಂಥ ಈರುಳ್ಳಿ ನಮಗೆ ಸಿಕ್ಕಿದೆ. ಆಮೇಲೆ ಇದಕ್ಕೆ ಬೇಕಾಗಿರೋದು ಒಂದು ಮೊಟ್ಟೆ. ಇಷ್ಟು 3 ಈರುಳ್ಳಿಗೆ 1 ಮೊಟ್ಟೆ ಸಾಕು. ಜಾಸ್ತಿ ಹಾಕ್ಬಿಟ್ರೆ ಅದು ಹಿಟ್ಟು ನೀರಾಗಿಬಿಡುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಇದಕ್ಕೆ ಕರಿಬೇವನ್ನು ತುಂಡು ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ, ಸಣ್ಣಕ್ಕೆ ತುಂಡು ಮಾಡಿಬಿಟ್ಟು. ಆಮೇಲೆ 1/4 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸ್ಪೂನ್ ತಗೊಳ್ತಾ ಇರೋದು. ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. ಗರಂ ಮಸಾಲ ಅದೇ ರೀತಿ ಒಂದು 1/4 ಸ್ಪೂನ್ನಷ್ಟು ಸಾಕು. ಆಮೇಲೆ ಅಕ್ಕಿ ಹುಡಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. 1.5 ಸಾಕು, 2 ಫುಲ್ಲು ಬೇಡ. 1.5 ಸ್ಪೂನ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಆಮೇಲೆ ಕಡಲೆ ಹುಡಿ ಒಮ್ಮೆಲೆ ಹಾಕ್ಕೋಬಾರ್ದು. ಇವಾಗ ನಾನು 2 ಸ್ಪೂನ್ ಮೊದಲು ಹಾಕ್ತೀನಿ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಕಡಲೆ ಹುಡಿ ಸೇರಿಸ್ತಾ ಹೋಗಬೇಕು. ಅಂದರೆ ಕಡಲೆ ಹುಡಿ ಇಷ್ಟು ಅಂತ ಕರೆಕ್ಟ್ ಹೇಳೋದಕ್ಕಾಗಲ್ಲ. ನಮ್ಮ ಹಿಟ್ಟು ಯಾವಾಗ ಕರೆಕ್ಟಾಗಿ ಬರುತ್ತೋ ಅಷ್ಟು ಹೊತ್ತು ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಪುನಃ 1 ಸ್ಪೂನ್ ಹಾಕ್ತೀನಿ, ಮಿಕ್ಸ್ ಮಾಡ್ತೀನಿ. ಇದೇ ರೀತಿ ಮಾಡ್ತಾ ಬರಬೇಕು. ಇವಾಗ 3 ಸ್ಪೂನ್ ಆಗಿದೆ ನೋಡಿ. 4ನೇ ಸ್ಪೂನ್ ಹಾಕ್ತಾ ಇದ್ದೀನಿ. ಫುಲ್ ಹಾಕ್ತಾ ಇದ್ದೀನಿ. ಆ ಸ್ಪೂನಲ್ಲಿ 5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ಇವಾಗ ನೋಡಿ ನೀರು ಸೇರಿಸೋದೇ ಬೇಡ. ನೋಡಿ 6 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನಮ್ಮ ಹಿಟ್ಟು ಇವಾಗ ರೆಡಿಯಾಗಿದೆ. ಅಂದರೆ ಈ ರೀತಿ ಇರಬೇಕು, ಜಾಸ್ತಿ ಹಿಟ್ಟೂ ಇರಬಾರ್ದು. ನೋಡಿ ಕರೆಕ್ಟಾಗಿ ನಮಗೆ ಒಂದು ಉಂಡೆ ಮಾಡುವ ರೀತಿ ಇರಬೇಕು. ಈ ರೀತಿ ಇಷ್ಟ ಆದರೆ ಸಾಕು. ನೀರು ಸ್ವಲ್ಪನೂ ಸೇರಿಸಬೇಡಿ. ಆಮೇಲೆ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ನೋಡಿ. ಅದನ್ನು ಈ ರೀತಿ ಕೈಯಲ್ಲಿ ಈ ರೀತಿ ಸ್ವಲ್ಪ ಒತ್ತಿ ಹಾಕ್ಕೊಳ್ಳಿ. ತೆಳುವಾಗಿ ಹಾಕ್ಕೊಂಡ್ರೆ ನಮಗೆ ಬೇಗ ಫ್ರೈ ಆಗುತ್ತೆ. ಒಳಗಡೆ ಎಲ್ಲ ಕರೆಕ್ಟಾಗಿ ಸಿಗುತ್ತೆ ನೋಡಿ. ಅಂದರೆ ಕರೆಕ್ಟ್ ಶೇಪೆಲ್ಲ ಬೇಕಿರೋ ಒಳ್ಳೆ ಚಟ್ಟಂಬಡೆ ಶೇಪಲ್ಲಿ ನಮಗೆ ಮಾಡ್ಬೋದು ಇದನ್ನು. ನೋಡಿ ಈ ರೀತಿ ನಾನು ಕೈಯಲ್ಲಿ ಒತ್ತಿಬಿಟ್ಟು ಮಾಡ್ತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಅಂದರೆ ದಪ್ಪ ಮಾಡಿಬಿಟ್ರೆ ಒಳಗಡೆ ಅದು ಕುಕ್ ಆಗಲ್ಲ, ಬೇಯಲ್ಲ. ಈ ರೀತಿ ಮಾಡಿದರೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ. ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು 2 ಬದಿ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹೊರಗಡೆ ಮಾತ್ರ ಅದು ಫುಲ್ಲಾಗಿ ಫ್ರೈ ಆಗುತ್ತೆ, ಒಳಗಡೆ ಬೇಯಲ್ಲ. ನೋಡಿ ಈ ರೀತಿ ಮಾಡಿಬಿಟ್ರೆ ಈರುಳ್ಳಿ ಕೂಡ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ. ನೋಡಿ ಇವಾಗ ಫ್ರೈ ಆಗ್ತಾ ಬಂದಿದೆ. ಫ್ರೈ ಆದಾಗೆ ತೆಗೆದ್ಬಿಟ್ರೆ ಆಯಿತು. ಅಂದರೆ ಕಲರೆಲ್ಲ ಕರೆಕ್ಟಾಗಿ ಚೇಂಜ್ ಆಗುತ್ತೆ. ಆವಾಗ ಅದನ್ನು ತೆಗೆದ್ಬಿಟ್ರೆ ಆಯಿತು. ನೋಡಿ ಈ ರೀತಿ ಇವಾಗೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಸ್ಪೂನಲ್ಲಿ ಯಾವ ರೀತಿ ಹಾಕೋದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಉಪಯೋಗಿಸಿ ಸ್ವಲ್ಪ ಹಿಟ್ಟು ತಗೊಂಡ್ಬಿಟ್ಟು ಈ ರೀತಿ ಫ್ರೈ ಮಾಡಿಬಿಟ್ರೆ ಆಯಿತು. ನೋಡಿ ಈ ರೀತಿ ಯಾವುದು ಈಸಿ ಆಗುತ್ತೋ ಆ ಮೆಥಡ್ ನೀವು ಫಾಲೋ ಮಾಡ್ಕೊಳ್ಳಿ. ನೋಡಿ ಇನ್ನು ತಿರುಗಿಸಿ ಹಾಕ್ಬಿಟ್ಟು ಅದೇ ರೀತಿ 2 ಬದಿ ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇದೇ ರೀತಿ ಉಳಿದಿರುವ ಹಿಟ್ಟಲ್ಲಿ ಎಲ್ಲ ನಾನು ಇದೇ ರೀತಿ ಫ್ರೈ ಮಾಡಿ ತರ್ತೀನಿ, ರೆಡಿ ಮಾಡಿ ತರ್ತೀನಿ ನಿಮಗೆ. ಇದನ್ನೆಲ್ಲ ತೆಗೆದ್ಬಿಡ್ತಾ ಇದ್ದೀನಿ ಇವಾಗ.
ನೋಡಿ ಇವಾಗ ನಮ್ಮ ಸ್ಪೆಷಲ್ ಈರುಳ್ಳಿ ಬಜ್ಜಿ ಇಲ್ಲಿ ರೆಡಿ ಆಗಿದೆ. ನೋಡಿ ಈ ರೀತಿ ಇರುತ್ತೆ. ಫಸ್ಟ್ ನೋಡಿ ನಾನು ಒಳ್ಳೆ ಶೇಪಲ್ಲಿ ಮಾಡಿರುವಂಥದ್ದು ಈ ರೀತಿ ಇರುತ್ತೆ. ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಬಿಟ್ರೆ, ಕರೆಕ್ಟ್ ಒಂದು ಶೇಪಲ್ಲಿ ಬರುತ್ತೆ, ಅಂದರೆ ಎಕ್ಸ್ಟ್ರಾ ಈರುಳ್ಳಿ ಎಲ್ಲ ಹೊರಗಡೆ ಬರಲ್ಲ. ನೋಡಿ ಇದು ಸ್ಪೂನಲ್ಲಿ ಮಾಡಿರುವಂಥದ್ದು ಈ ರೀತಿ ಬರುತ್ತೆ. ನಿಮ್ಗೆ ಯಾವುದು ಬೇಕೋ ಆ ರೀತಿ ಮಾಡ್ಬೋದು. ನೋಡಿ ಇದನ್ನು ನಾನು ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಳಗಡೆ ಇದೆ ಅಂತಂದರೆ ಕರೆಕ್ಟಾಗಿ ಬೇಯುತ್ತೆ ಇದು. ಅಂದರೆ ನಾವು ಇದು ತೆಳುವಾಗಿ ಮಾಡಿರೋದು. ನೋಡಿ ಕರೆಕ್ಟಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.